ನೀವೀಗ ನೋಡ್ಬೋದು, ಸ್ಟ್ರೈಟ್ ಹೋದರೆ ತಿರುವನಂತಪುರಂ, ಲೆಫ್ಟ್ ಬಂದರೆ ಕರಂಗಲ್. ನಾವು ಅಭಿಷೇಕ್ ಬ್ರೋನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಫ್ಯಾನ್ಸು ಅಭಿಷೇಕ್ ಬ್ರೋಗೂ ಅಷ್ಟೇ. ಹೇಗಿದೆ ಬ್ರೋ ವೈಬು? ಗಗನ್ ಬ್ರೋ ಇದ್ದೇ ಇದ್ದಾರೆ, ವಿಷ್ಣು, ಕ್ರಿಶ್ಚಿಯನ್ ಸಜಿ, ಅಭಿಷೇಕ್, ಡೈಮಂಡ್ ಕಿಶೋರ್ ಅಂತ ಎಲ್ಲರೂ ಕೂಡ ತಮಿಳ್ ವ್ಲಾಗರ್ಸೇ. ಒಟ್ಟಿಗೆ ಸೆಲ್ಫಿ ತೊಗೊಳ್ತಾ ಇದ್ರು ಫುಲ್ಲು ಹ್ಯಾಪಿಯಾಗಿ. ಒಬ್ರನ್ನೊಬ್ರು ಮೀಟ್ ಮಾಡಿ ತುಂಬ ಖುಷಿಯಾಗಿತ್ತು ಎಲ್ಲರೂ. ಜಾತ್ರೆ ನಡೆದಂಗೆ ನಡೀತಾ ಇತ್ತು. ಎಕ್ಸಿಬಿಷನ್ ಅಂತೂ ಕ್ರೇಜಿಯಾಗಿತ್ತು. ಎಲ್ಲಿ ನೋಡಿದ್ರು ಮುಗಿದಿದ್ದ ಜನಗಳಂತೂ ಫೋಟೋ ಮೇಲೆ ಫೋಟೋ ತೊಗೊಳ್ತಾನೆ ಇದ್ರು. ಏನು ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ರೀ. ಬ್ರೇಕ್ ಆಯ್ತು. ರಿವರ್ಸ್ ಎಲ್ಲಿ ಗಗನ್ ಬ್ರೋ? ಬ್ರೋ ಕೂಡ ಬರ್ತಾ ಇದ್ದಾರೆ ಇವತ್ತು. ಇಲ್ಲೇ ಸ್ಟೇ ನಮ್ಮದು ಫಾಲ್ಸ್ ರೆಜೆನ್ಸಿಯಾ ಫಾಲ್ಸ್ ರೆಸಿಡೆನ್ಸಿ. ವಿಷ್ಣು ಬ್ರೋ, ಗಗನ್ ಬ್ರೋ, ಅಭಿಷೇಕ್ ಬ್ರೋ, ಗನ, ಮನಮೋಹನ್. ಇವತ್ತು ಸ್ವಲ್ಪ ಮಳೆಲೆಲ್ಲ ನೆಂದು ತುಂಬ ಟಯರ್ಡ್ ಆಗಿದೆ. ಲೈಟಾಗೆ ಫೀವರ್ ಬಂದಿರೋಗಿದೆ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ ನಾನು. ಬ್ರೋ ಕೆಳಗಡೆ ಪಾರ್ಕಿಂಗಲ್ಲಿ ಚಾರ್ಜಿಂಗ್ ಹಾಕೋಕ್ಕೆ ಹೇಳಿದ್ದಾರೆ. ಕೆಳಗಡೆ ಪ್ಲೇಸ್ ಇದೆಯಂತೆ. ರೂಮ್ ಚೆನ್ನಾಗಿದೆ. ನಮಗೆ ಬಾಲ್ಕನಿ ವ್ಯೂ ಸಿಕ್ಕಿಲ್ಲ. ನೋಡುವ, ಬೆಳಗ್ಗೆ ನಡ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಚಾರ್ಜಿಂಗ್ ಹಾಕೋಕ್ಕೆ ಕೇಳಿದ್ದಾರೆ. ಇಲ್ಲಿ ಬಂದರೆ ಡಾಗಿ ಇದೆ. ಏಯ್ ಕೀಲ ಹಿಂಗೇನೆ ನೋಡಿ, ಸಖತ್ತಾಗೈತೆ ನಾಯಿ. ಕೂಡ ಬಂದರು. ಚಾರ್ಜಿಂಗ್ ಹಾಕೋಕ್ಕೆ ಜಾಗ ಹುಡ್ಕೋಣ. ಹಾಂ, ಇಲ್ಲಿ ಚಾರ್ಜಿಂಗ್ ಇದೆ, ಹಾಕೋ, ನೋ ಪ್ರಾಬ್ಲಮ್ ಬ್ರೋ. ಓಕೆ, ಚಾರ್ಜಿಂಗ್ ಹಾಕುವ. ಎಲ್ಲಿ ಗಗನ್ ಬ್ರೋ ಇಲ್ಲ. நல்லா இருக்கு. வாஷ்ரூம் ப்ரோ.
ಓ ಬಾಲ್ಕನಿ ಇದೆಯಾ? ಬಾಲ್ಕನಿಗೆ ಬಾಲ್ಕನಿ ಎಲ್ಲ ಎಲ್ಲಿಂದ ಪೊಣ್ಣುಮುಡಿ ಅಂತ ಒಂದು ಪ್ಲೇಸ್ ಇದೆಯಂತೆ, 40 ಕಿಲೋಮೀಟ್ರ್, 35-40 ಕಿಲೋಮೀಟ್ರ್ ಆಗುತ್ತಂತೆ. ಬ್ರೋ ಇಲ್ಲಿ ಬಾಲ್ಕನಿಯಲ್ಲಿದ್ದಾರೆ. ನಾನು ಎಲ್ಲೋ ಬಾತ್ರೂಮ್ಗೆ ಹೋಗಿದ್ದಾರೆ ಅಂದ್ಕೊಂಡ್ರೆ ಎಷ್ಟು ಬ್ರೋ ಲೈಟ್ ಇದಕ್ಕೆ ಸೌಂಡ್ ಕೇಳಿಸ್ಬೋದು ನಿಮಗೆ. ರೆಕಾರ್ಡ್ ಆಗೋಯ್ತು ಬ್ರೋ, ಎಲ್ಲ ಪೋಯ್ ಎಲ್ಲ ಪಯ್ಯ. ನಾವೇನೋ ಮಾತಾಡ್ತೀವಿ, ಎಲ್ಲ ತುಂಬ ಮೈಕ್ ಇಲ್ಲ ಬ್ರೋ, ಕ್ಲಾರಿಟಿ ಇಲ್ಲ. ಫಸ್ಟ್ ಟೈಮ್ ಬ್ರೋ, ನಾವು 2 ಪೇರು ಫಸ್ಟ್ ಟೈಮ್ ಬ್ರೋ. ನಾನು ಫಸ್ಟ್ ಟೈಮ್ ನಾನು ಈ ಊರಿಗೆ ಫಸ್ಟ್ ಟೈಮ್. ಅಬ್ಬಾ ಅಬ್ಬಾ. ಓಕೆ, ಇಲ್ಲಿ ರೆಸ್ಟ್ ಮಾಡುವ ಇವತ್ತು. ಗುಡ್ ನೈಟ್. ನೀವೀಗ ನೋಡ್ಬೋದು ತಿರುಪುರಪ್ಪು ಫಾಲ್ಸ್ ನಾಳೆ ಬೆಳಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಿ. ಗುಡ್ ಮಾರ್ನಿಂಗ್ ಬ್ರೋ. ಬೆಳಗ್ಗೆ ಎಡಿಟಿಂಗ್ ನಡೆಸ್ತಾ ಇದ್ದಾರೆ ಜೋರಾಗೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಾರ್ನಿಂಗ್ ಒಂದು ವ್ಯೂ ತೋರಿಸೋಣ ಅಂತ ನಿಮಗೆ ಬಂದಿದ್ದೀವಿ. ಮುಂದೆ ಹಾಗೆ ಕೆಳಗೋದ್ರೆ ತಿರುಪುರಪ್ಪು ಫಾಲ್ಸ್ ಇದೆಯಂತೆ. ಅವ್ರು ರೂಮ್ ಮಾಡಿರೋ ರೂಮಿಂದ ವ್ಯೂ ಇದು. ಇಷ್ಟೊತ್ತು ತೋರಿಸಿದ್ದು ನಿಮಗೆ. ವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವು ಉಳ್ಕೊಂಡಿರೋ ರೂಮು. ಸ್ವಲ್ಪ ಹೊತ್ತು ಹಾಯ್ ಹಲೋ. ಹಾಯ್ ಅಣ್ಣ, ಹಾಯ್ ಶೆಟ್ಟಿ ಅವರೇ, ಹೇಗಿದ್ದೀರಾ? ಬ್ರೋ ಸೂಪರ್, ಸಕಲಾಗಿದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಬ್ರೋ? ಲೈವ್ ಹೋಗಿದಾರ. ಆನೆ ನೋಡ್ತಾ ಇದ್ದೀವಿ ನಾವು. ದೇವಸ್ಥಾನ ಕಾಡು ಕರ್ಕೊಂಡು ಹೋಗ್ತಾರೆ. ಅದೇ ನೋಡ್ಕೊಂಡು ಕೂತಿದ್ವಿ. ಹಾಯ್ ಅಣ್ಣ, ಹಾಯ್. ಹಲೋ, ಹಾಯ್. ನೋಡ್ಬೋದು ಇಂಥ ವ್ಯೂ ಅಲ್ಲಿ. ಹಾಯ್, ಹೇಗಿದ್ಯಾರು? ಇವಾಗ ಕೇರಳ ಬಾರ್ಡ್ರು. ಏನು ಮಾಡೋದು, ಇಲ್ಲ ಫ್ರೆಂಡ್ ಬರ್ತೀನಿ ಅಂದರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಮಗೆ ವೆದರ್ ಸ್ವಲ್ಪ ನೋಡ್ಕೊಂಡು ಇಲ್ಲ ಮತ್ತೆ ಅವರೇ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡೋದು, ಏನಾದರೂ ಸಾಧನೆ ಮಾಡಬೇಕಲ್ಲ. ನಮ್ಮ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇರುತ್ತೆ. ಏನು ಇರ್ತದೋ ಕೇಳೋ, ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಹೌದಾ? ನೆಕ್ಸ್ಟ್ ಟೈಮ್ ನಿಜವಾಗ್ಲೂ
ಎಲ್ಲರಿಗೂ ನಮಸ್ಕಾರ. ನಾವು ಹೋಗ್ತಾ ಇದ್ದೀವಿ ಆನ್ ದ ವೇ ಟು ತಿರುಪುರಪ್ಪು ವಾಟರ್ ಫಾಲ್ಸ್. ನೋಡ್ಬೋದು ನೀವು, ನಾವು 6 ಬಲೆ ಸ್ಟೇ ಇರೋದು. ಈ ಕಡೆ ಬಂದರೆ ದೇವಸ್ಥಾನ ಇದೆ. ಬ್ರೋ ಎಲ್ಲ 3 ಜನ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಬಿದ್ದುಬಿಟ್ಟಿದ್ದೀನಿ. ವಾಟರ್ ಫಾಲ್ ನೋಡ್ಕೊಂಡು ನಿಂತಿದ್ದೆ. ಮತ್ತೆ ಈಗ ಹೋಗ್ತಾ ಇದ್ವಿ. ಒಲಿ ಮೂಡಿಟ್ಕೋದನ್ನ ಕಾಲುವೆ ತರ ಇದೆ ಇಲ್ಲಿ. ರಾಜ, ಓ ರಾಜ ಅಲ್ಲ, ರಾಣಿನ. ನಮ್ಮ ಕಡೆ ಬಾಂಡ್ಲಿ ಯೂಸ್ ಮಾಡೋಂಗೆ ಇಲ್ಲಿ ಬ್ಯಾಗ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಅದಕ್ಕೆ. ಟೀಮ್ ವರ್ಕ್ ಥರ ಅದು, 2 ಕಡೆನೂ ಕ್ಯಾರಿ ಮಾಡಿಬಿಡ್ತಾರೆ ಒಬ್ಬೊಬ್ಬರು ಹಿಡ್ಕೊಂಡು. ಈಗ ನೋಡ್ಬೋದು ನಾವು ಆನ್ ದ ವೇ ಟು ತಿರುಪುರಪ್ಪು ಫಾಲ್ಸ್ ಹೋಗ್ತಾ ಇದ್ದೀವಿ. ನೆನೆ ಎಕ್ಸಿಬಿಷನಲ್ಲಿ ಗನ್ ಶಾಟ್ ಹೊಡೆದಂಗೆ ಇಲ್ಲಿ ಹೊಡಿತೀರ ಬ್ರೋ, ಬಟ್ ಕ್ಲೋಸ್ ಆಗಿದೆ. ಇಬ್ಬರೊಂದು ಶಾರ್ಪ್ ಶೂಟರ್ಸ್ ಅಪ್ಪ. ಒಬ್ರು 1 ಬಲೂನು, ಇನ್ನೊಬ್ರು 2 ಬಲೂನ್ ನೋಡ್ತಿದ್ದಾರೆ. ಓಕೆ ಶಿವನ್ ದೇವಸ್ಥಾನ ಬ್ರೋ. ಶಿವನ್ ಕೊಯ್ಲಿಲ್ಲ ಇದು. ಇದು ಅಮ್ಮ ಅವ್ರ ದೇವಸ್ಥಾನ ಅಂತೆ. ಮುಂದೆ ಶಿವನ್ ದೇವಸ್ಥಾನ ಇದೆ, ನೋಡಕ್ ಹೋಗ್ತೀವಿ. ಮಧ್ಯಾಹ್ನ ಅದು ಯಾನ ಎಂದಕ್ಕೆ ಬ್ರೋ? ಅದು ಮಾರ್ನಿಂಗ್ ಯಾನ ഈവനിങ് ಅದು ಎದ್ದ ಪರ್ಪಸ್ കുറച്ച് മേലെ 3 ഏന വളത്തിന്. ಬ್ರೋ ಟ್ರಾನ್ಸ್ಲೇಟ್ ಮಾಡಿ ಬ್ರೋ. ಗಗನ್ ಬ್ರೋ ಎಂತ ಬ್ರೋ ಅವ್ರೇನು ಹೇಳಿದ್ರು ಅಂತ. കുറച്ച് മേലെ ഒരു 3 ഏന വളത്തിന്. ಏನ 3 ಆನೆಗಳನ್ನ ಸಾಕಿದಾರಂತ ಇಲ್ಲಿ. ಹೌದಾ? ಹಾ. ಕೊರಚು 3 ಆನೆ ಕೊಂಚ ಪಕ್ಕದಲ್ಲ. ಓಕೆ, ಇಲ್ಲೇ ಪಕ್ಕದಲ್ಲೂ ಇದೆಯಂತದ ಆನೆ. ಅದೆಲ್ಲ ತಿರುಳ ಫಂಕ್ಷನ್, ಕಲ್ಯಾಣ ಫಂಕ್ಷನ್, ಕಾಲೇಜ್ ಫಂಕ್ಷನ್ ಅದಕ್ಕೆಲ್ಲ ಕೊಂಡು ಬರೋಣ. எவ்வளோ வாங்குவாங்க ப்ரோ? இதுதான் தெரியல. அது தெரியல. இல்லை நான் ட்ரான்ஸ்லேட் பண்ணி விடுங்க. அது ಟ್ರಾನ್ಸ್ಲೇಟ್ பண்ணிட்டா ப்ரோ. ಮದುವೆಗೆ ಅದಕ್ಕೆ ಇದಕ್ಕೆ ಆನೆಗಳು ತಗೊಂಡು ಹೋಗ್ತಾರೆ. 3 ಆನೆ ಇದೆ ಅಂತ ಇಲ್ಲಿ. ಅದು ಮದುವೆ ಇದಕ್ಕೆ ಕಾರ್ಯಕ್ರಮಗಳಿಗೆ ಅದಕ್ಕೆಲ್ಲ ತಗೊಂಡು ಕರ್ಕೊಂಡು ಹೋಗ್ತಾರೆ ಸೆಲೆಬ್ರೇಷನ್ಸ್ಗೆ. ರೈಡರ್ಸ್ ಇಲ್ಲಿಂದ ಕೇರಳ ಬಾರ್ಡರ್ ಎಷ್ಟು ಬ್ರೋ? 3 ಕಿಲೋಮೀಟರ್ಸ್. ನಾವು 3 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಕೇರಳ ಬಾರ್ಡ್ರಲ್ಲಿ. ತಮಿಳ್ನಾಡಿಗೂ ಮತ್ತು ಮಧ್ಯ ಇರೋದು. ಅಭಿಷೇಕ್ ಬ್ರೋ ಊರು ಬಂದು ಕುಲಶೇಖರಮ್ಮು. ಇದು ನಾವಿದ್ದಂಥ ಪ್ಲೇಸ್ ಬಂದು ತಿರುಪುರಪ್ಪು ವಾಟರ್ ಫಾಲ್ಸ್ ನಿಯರ್ ಬೈ ರೆಸಾರ್ಟಲ್ಲಿ ಇದ್ವಿ. ಎಲ್ಲೋದ್ರೂ ಫ್ಯಾನ್ಸು ಬ್ರೋಗ್ ಮಾತ್ರ. அவங்க பெங்களூர் ಎಲ್ಲರಿಗೂ ನಮಸ್ಕಾರ. ನಾವು ಇದೀವಿ ಈಗ ತಮಿಳ್ನಾಡು ಕೇರಳ ಬಾರ್ಡ್ರು ವಾಟರ್ ಫಾಲ್ಸ್ನಲ್ಲಿ, ತಿರುಪುರಪ್ಪು ವಾಟರ್ ಫಾಲ್ಸ್ ಅಂತ. ಇದು ಬಂದು ನಾವು ಸ್ಟೇ ಮಾಡಿದ ಹೋಟ್ಲಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ, 500 ಮೀಟರ್ಸು. ಇಲ್ಲಿಂದ ಕನ್ಯಾಕುಮಾರಿಗೆ ಬಂದು ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಕೇರಳ ಬಂದು ಒಂದು 3 ಕಿಲೋಮೀಟರ್ಸ್ ಬಾರ್ಡ್ರಲ್ಲೇ ಇದ್ದೀವಿ.
ಕೊಳಚಲ್ ಬೀಚ್ ನೆನ್ನೆ ಹೋಗಿದ್ವಿ. ಕೊಳಚಲ್ ಬೀಚಿಂದ ಇಲ್ಲಿಗೆ ಒಂದು 8ರಿಂದ 10 ಕಿಲೋಮೀಟರ್ ಅಷ್ಟೇ ಆಗಿದೆ. ಮತ್ತು ಇವತ್ತು ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ನಾವು ಇಲ್ಲೇ ಸ್ಟೇ ಆಗೋದಕ್ಕೆ ಆಯಿತು. ನಾಳೆ ನಿಮಗೆ ಕೇರಳ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತೀವಿ. ನಮ್ಮ ಜೊತೆ ಇದ್ದಾರೆ ಅಭಿಷೇಕ್ ಬ್ರೋ ಮತ್ತು ಅವ್ರ ಫ್ರೆಂಡ್ ಇದ್ದಾರೆ. ನಮಗೆ ನಿನ್ನೆ ಹೋಸ್ಟ್ ಮಾಡಿದ್ದು ಇವರೇ. ತುಂಬ ಸಪೋರ್ಟಿವ್ ಆಗಿದ್ದರು. ಗಗನ್ ಬ್ರೋಗೆ ಇನ್ಸ್ಟಾಯಿಂದ ಪರಿಚಯ ಆಗಿದೆ. ಇನ್ಸ್ಟಾಯಿಂದ ಹಾಗೆ ಕನೆಕ್ಟ್ ಮಾಡಿ ಹೋಸ್ಟ್ ಮಾಡಿದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿನ್ನೆ ಒಂದು 4-5 ಜನ ಇನ್ನೂ ಎಕ್ಸ್ಟ್ರಾ ಫ್ರೆಂಡ್ಸ್ಗಳಿದ್ರು, ಅವರೆಲ್ಲ ವರ್ಕ್ಗೆ ಹೋಗಿದ್ದಾರೆ. ವಿಷ್ಣು ಬ್ರೋ ಅಂತ ಒಬ್ರು ಇದ್ರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಫಾಲ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಜನ ಜಾಸ್ತಿ ಇದ್ದಾರೆ ಇವತ್ತು, ಯೂಶ್ವಲಿಗಿಂತ ಇವತ್ತು ಜಾಸ್ತಿನೇ ಇದ್ದಾರೇನೋ. ನಾಳೆ ಇನ್ನು ವೀಕೆಂಡಲ್ಲಿ ನೋಡಿದ್ರೆ ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ. ನೀರು ಕಡಿಮೆನೇ ಅಂತ ಇರೋದು. ಜಾಸ್ತಿ ಬಂದಾಗ ಪೂರ್ತಿ ಮಂಟಪ, ಇಲ್ಲಿ ಕೆಳಗೆ ಮಂಟಪ ಎಲ್ಲ ತುಂಬ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ರು. ನೋಡ್ಬೋದು, ಮಂಟಪ ಕಾಣಿಸ್ತಿದ್ರು, ಅಲ್ಲಿವರೆಗೂ ನೀರು ಇರುತ್ತೆ. ತುಂಬ ಕ್ರೌಡೆಡ್ ಪ್ಲೇಸ್ ಇದು. ಬನ್ನಿ ಕೆಳಗವರೆಗೂ ಹೋಗುವ. ಅಲ್ಲಿಂದ ಇಲ್ಲಿವರೆಗೂ ನೀರು ಹಾರ್ತಾ ಇದೆ. ಫೈನಲಿ ಇವಾಗ ನಾವು ಈ ಜಾಗ ಬಿಡುವಂಥ ಸಮಯ ಆಗಿದೆ. ಬಾಯ್ ಬಾಯ್. ಹೋಗುವ ಬ್ರೋ, ಎಲ್ಲ ಪ್ಯಾಕ್ ಆಗಿದೆ. ಬ್ರೋ ಕೂಡ ರೆಡಿ ಇದ್ದಾರೆ, ಹೊರಡುವ ಇಲ್ಲಿಂದ. ಬೆಳಗಿನ ಶುಭೋದಯಗಳು. ನಾವು ಇವತ್ತು ಈ ಜಾಗ ಬಿಟ್ಟು ತಮಿಳ್ನಾಡಿಗೆ ಬಾಯ್ ಹೇಳ್ತಾ ಕೇರಳಗೆ ಹಾಯ್ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. 3 ಕಿಲೋಮೀಟರ್ ಇರೋದು, 3 ಕಿಲೋಮೀಟರ್ಲಿಂದ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಸಿಗುವ, ಬನ್ನಿ.